ಮಂಜುನಾಥ ಜಯ ದಂಪತಿಗೆ ಮಾನಸ ಒಬ್ಬಳೇ ಮಗಳು. ಮಂಜುನಾಥ ಕೂಲಿ ಕೆಲಸ, ಜಯ ಮನೆಯಲ್ಲಿ ಬಟ್ಟೆ ಹೊಲಿಯುತ್ತಿದ್ದಳು. ಇದರಿಂದ ಅವರ ಜೀವನ ನಡೆಸುವಷ್ಟು ಹಣ ಸಿಗುತ್ತಿತ್ತು. ಮಗಳನ್ನು ಇಡುವಷ್ಟರಲ್ಲಿ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಮಾನಸ ಬೆಳೆದು ದೊಡ್ಡವಳಾಗಿ ಪಿಯುಸಿಯನ್ನು ಮುಗಿಸಿದಳು. ಅವಳಿಗೆ ಮುಂದೆ ಓದಬೇಕೆನ್ನುವ ಆಸೆ ಇತ್ತು. ಆದರೆ ತುಂಬ ಹಣ ಬೇಕಾಗುತ್ತದೆ ಎಂದು ಅಲ್ಲಿಗೆ ತನ್ನ ಓದನ್ನು ನಿಲ್ಲಿಸುತ್ತಾಳೆ. ಮನೆಯಲ್ಲಿ ಅಮ್ಮನ ಹೊಲಿಗೆ ಕೆಲಸಕ್ಕೆ ಸಹಾಯ ಮಾಡುತ್ತಿರುತ್ತಾಳೆ. ಹೀಗಿರುವಾಗ ಮಾನಸಳಿಗೆ ಮದುವೆ ಮಾಡಲು ಒಳ್ಳೆ ಕಡೆ ಸಂಬಂಧ ಬರುತ್ತದೆ. ಮಾನಸನನ್ನು ನೋಡಿ ಹುಡುಗನ ಕಡೆಯವರು ಒಪ್ಪಿಕೊಳ್ಳುತ್ತಾರೆ. ಆದರೆ ವರದಕ್ಷಿಣೆಯಾಗಿ ಜಾಸ್ತಿ ಚಿನ್ನ ಮತ್ತು ಹಣವನ್ನು ಕೇಳುತ್ತಾರೆ. ಇದನ್ನು ಕೇಳಿ ಮಂಜುನಾಥ ಜಯ ದಂಪತಿಗೆ ಕಷ್ಟ ಎನಿಸಿತು. ಆದರೆ ಒಬ್ಬಳೇ ಮಗಳು ಎನ್ನುವ ಕಾರಣಕ್ಕೆ ಒಪ್ಪಿಕೊಳ್ಳುತ್ತಾರೆ. ಮದುವೆಗಾಗಿ ತುಂಬ ಕಡೆ ಸಾಲ ಮಾಡುತ್ತಾರೆ. ಮದುವೆ ನಡೆಯಿತು. ಮಾನಸನನ್ನು ಗಂಡನ ಮನೆಗೆ ಕಳುಹಿಸಿಕೊಡುತ್ತಾರೆ. ಮಾನಸಳು ಅತ್ತೆ ಮಾವ ಗಂಡನ ಜೊತೆಗೆ ಅವರ ಊರಿಗೆ ಹೋಗುತ್ತಾಳೆ. ಸ್ವಲ್ಪ ದಿನ ಅವಳನ್ನು ಎಲ್ಲರೂ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ದಿನ ಕಳೆದಂತೆ ಅತ್ತೆ ಮಾವ ಮಾನಸ ಯಾವುದೇ ಕೆಲಸ ಮಾಡಿದರೂ ಸರಿಯಾಗಿಲ್ಲ, ಅಡುಗೆ ಮಾಡಲು ಸರಿ ಬರುವುದಿಲ್ಲ, ಹೀಗೆ ಎಲ್ಲದಕ್ಕೂ ಬೈಯಲು ಶುರು ಮಾಡುತ್ತಾರೆ. ಅವರ ಜೊತೆ ಅವಳ ಗಂಡನೂ ಸಹ ಬೈಯುತ್ತಾನೆ. ಒಂದು ದಿನ ಬೈಯುವಾಗ, ನಿನ್ನ ಅಪ್ಪ ಅಮ್ಮ ನಮಗೇನು ಜಾಸ್ತಿ ಏನು ವರದಕ್ಷಿಣೆ ಕೊಟ್ಟಿಲ್ಲ ಎನ್ನುತ್ತಾರೆ. ಅತ್ತೆ ಮಾವ, ನೀನು ನಿನ್ನ ತವರು ಮನೆಗೆ ಹೋಗಿ ಹಣ ತೆಗೆದುಕೊಂಡು ಬರುವಂತೆ ಹೇಳುತ್ತಾರೆ. ತನ್ನ ಅಪ್ಪ ಈಗಾಗಲೇ ಮದುವೆಗಾಗಿ ಸಾಕಷ್ಟು ಸಾಲ ಮಾಡಿದ್ದಾರೆ ಎನ್ನುವ ವಿಷಯ ತಿಳಿದಿದ್ದರೂ ಅವರ ಕಾಟ ತಡೆಯಲಾರದೆ ತವರು ಮನೆಗೆ ಬಂದು ಅಮ್ಮನ ಹತ್ತಿರ ಗಂಡನ ಮನೆಯವರು ನೀಡಿದ ಕಷ್ಟವನ್ನು ಹೇಳುತ್ತಾಳೆ ಮತ್ತು ಹಣ ತರದೆ ಮನೆಗೆ ಹಿಂತಿರುಗಿ ಬರಬಾರದೆಂದು ಹೇಳಿದ ವಿಷಯವನ್ನು ಹೇಳುತ್ತಾಳೆ. ಮಗಳ ಕಷ್ಟವನ್ನು ಕೇಳಿ ಮಗಳು ಸುಖವಾಗಿರಲಿ ಎಂದು ಮತ್ತೆ ಸಾಲ ಮಾಡಿ ಅವಳಿಗೆ ಕೊಟ್ಟು ಅವಳನ್ನು ಗಂಡನ ಮನೆಗೆ ಕಳುಹಿಸುತ್ತಾರೆ. ಮಾನಸ ಹಣ ತೆಗೆದುಕೊಂಡು ಗಂಡನ ಮನೆಗೆ ಹಿಂತಿರುಗುತ್ತಾಳೆ. ಹಣ ತೆಗೆದುಕೊಂಡ ಅವರು ಸ್ವಲ್ಪ ದಿನ ಸುಮ್ಮನಿದ್ದು ಮತ್ತೆ ಅದೇ ರೀತಿ ಹಣ ತರುವಂತೆ ಅವಳಿಗೆ ಕಷ್ಟ ಕೊಡುತ್ತಾರೆ. ಆದರೆ ಈಗಾಗಲೇ ಅಪ್ಪ ಅಮ್ಮ ತೀರಿಸಲಾಗದಷ್ಟು ಸಾಲ ಮಾಡಿದ್ದಾರೆ. ಮತ್ತೆ ನಾನು ಹೋಗಿ ಕೇಳಿದರೆ ಅವರು ಮತ್ತೂ ಸಾಲ ಮಾಡಬೇಕಾಗುತ್ತದೆ. ನಾನು ಬದುಕಿದ್ದರೆ ಮತ್ತೆ ಮತ್ತೆ ಹಣ ತರುವಂತೆ ಕೇಳುತ್ತಾರೆ. ಇದರಿಂದ ಅಪ್ಪ ಅಮ್ಮನಿಗೆ ಕಷ್ಟವಾಗುತ್ತದೆ ಎಂದು ಮಾನಸ ಊರಿನ ಕೆರೆಗೆ ಹಾರಿ ಸಾಯುತ್ತಾಳೆ. ಈ ವಿಷಯವನ್ನು ತಿಳಿದ ಮಾನಸಳ ಅಪ್ಪ ಅಮ್ಮನು, ನಮ್ಮ ಮಗಳೇ ಹೋದ ಮೇಲೆ ನಾವು ಬದುಕಿದ್ದು ಏನು ಪ್ರಯೋಜನವೆಂದು ಅವರು ಸಾಯುತ್ತಾರೆ.